ಕೋಲಾರ ಮಾಲೂರು APMC ಮುಂಭಾಗದಲ್ಲಿರ್ತಕ್ಕಂಥ ರಸ್ತೆ ಎರಡುವೆ ಅಂದರೆ ಹೋಗ್ಲಿಕ್ಕೆ ಒಂದು ಬರಲಿಕ್ಕೆ ಒಂದು ರಸ್ತೆ ಇದ್ರೂ ಕೂಡ ಒಂದೇ ದಾರಿಯಲ್ಲಿ ವಂಶೋದಯ ಆಸ್ಪತ್ರೆಯಲ್ಲಿ PICU ಸಂಕೀರ್ಣವಾದ ಮಕ್ಕಳ ಪ್ರಕರಣಗಳನ್ನು ಸಹಾನುಭೂತಿ ಮತ್ತು ಪರಿಣಿತಿಯೊಂದಿಗೆ ಕಾರ್ಯನಿರ್ವಹಿಸಲು ಸಜ್ಜುಗೊಂಡಿದೆ. ನಿಮ್ಮ ಮಗುವು ಉನ್ನತ ಮಟ್ಟದ ಆರೈಕೆಯನ್ನ ಪಡೆಯುತ್ತದೆ ಎಂದು ನಾವು ಖಚಿತಪಡಿಸುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 ಅಥವಾ 9141066685. ಅಡ್ಡಾದಿಡ್ಡಿಯಾಗಿ ವಾಹನಗಳು ಸಂಚಾರ ಓಡಾಡ್ತವೆ. ಕಾರಣ ಏನಂತ ಹೇಳಿದ್ರೆ, ಒಂದು ವರ್ಷದ ಹಿಂದೆ ಈ ಒಂದು ಸಿಮೆಂಟ್ ರೋಡನ್ನು ಹಾಕಿರ್ತಾರೆ. ಕೋಲಾರ ಶಾಸಕರು ಕೊತ್ತೂರು ಮಂಜುನಾಥ್ನವರು ಉದ್ಘಾಟನೆ ಮಾಡಿ ಅಭಿವೃದ್ಧಿಯಲ್ಲಿ ತಾನು ಮುಂದೆ ಅಂತ ಹೇಳಿ ಒಂದು ಕಾಮಗಾರಿಯನ್ನು ಪ್ರಾರಂಭ ಕೊಟ್ಟರೆ, ಈ ಒಂದು ಸಿಮೆಂಟ್ ರಸ್ತೆ ಒಂದು ವರ್ಷಗಳ ಹಿಂದೆ ಕಾಮಗಾರಿ ಪ್ರಾರಂಭಗೊಂಡು ಪೂರ್ಣಗೊಂಡಿರ್ತದೆ. ಆದರೆ ನೋಡಿ, ಬಲಭಾಗದಲ್ಲಿ ಕಾಣಿಸ್ತಾ ಇರ್ತಕ್ಕಂಥ ಸಂಪೂರ್ಣವಾದ ಮಾಲೂರು ರಸ್ತೆ ಈ ರೀತಿಯಾಗಿ ಕಾಮಗಾರಿ ನಡೆದಿರೋದಿಲ್ಲ. ಇಲ್ಲಿ ಜಿಲ್ಲಾಡಳಿತ ಕೂಡ ನಿರ್ಲಕ್ಷ್ಯ ವಹಿಸ್ತಾ ಇದೆ. ಅದ್ರ ಜೊತೆಗೆ ಶಾಸಕರು ಅವ್ರು ಹೇಳ್ತಾರೆ, ನಾವು ಕಾಮಗಾರಿಗೆ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಇಲ್ಲಿ ಗುತ್ತಿಗೆದಾರರು ನಮ್ಗೆ ಯಾವುದೇ ವರ್ಕ್ ಆರ್ಡರ್ ಆಗಿಲ್ಲ, ಟೆಂಡರ್ ಆಗಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ನಿತ್ಯ ಸಾವಿರಾರು ಜನ ಓಡಾಡ್ತಕ್ಕಂತಹ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಕಿರಿಕಿರಿಯಾಗಿ ವಾಹನಗಳ ಇಲ್ಲಿ ಆಕ್ಸಿಡೆಂಟ್ ಕೂಡ ಹೆಚ್ಚಾಗಿದೆ. ಹಾಗಾಗಿ ನಾವು ಕೋಲಾರ APMC ವತಿಯಿಂದ 1 ವಾರಗಳ ಗಡುವನ್ನು ಕೊಡ್ತಾಯಿದ್ದೀವಿ. ಶೀಘ್ರವಾಗಿ ಮಾಲೂರು ಕೋಲಾರ ಈ ಒಂದು ಏನು ಡಬಲ್ ರಸ್ತೆ ಇದೆ, ಕಾಮಗಾರಿ ತಾವೇನಾದರೂ ಕೈಗೆತ್ಕೊಳ್ದೆ ಹೋದರೆ 15 ತಾರೀಕು ತನಕ, ಇದೇ ತಿಂಗಳ 15ನೇ ತಾರೀಕು ತನಕ ತಮಗೆ ಗಡುವನ್ನು ಕೊಡ್ತಾಯಿದ್ದೀವಿ. ತಾವು ಕಾಮಗಾರಿ ಶುರು ಮಾಡಲಿಲ್ಲ ಅಂತ ಹೇಳಿದ್ರೆ 16 ಇಲ್ಲ 17ನೇ ತಾರೀಕು ನಾವು ಈ ಒಂದು ರಸ್ತೆಯನ್ನು ಬಂದ್ ಮಾಡೋ ಮುಖಾಂತರ ನಮಗೆ ಜಿಲ್ಲಾಡಳಿತಕ್ಕೆ ಮತ್ತು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡುವಂಥ ಕೆಲಸ ಆಗ್ತದೆ. ದಯವಿಟ್ಟು ಶಾಸಕರಲ್ಲಿ ಮನವಿ, ತಾವು ಏನು ಕಾಮಗಾರಿ ಗುದ್ಲಿ ಪೂಜೆಗೆ ಚಾಲನೆ ಕೊಟ್ಟಿದ್ದೀರಿ, ಈ ಒಂದು ಕಾಮಗಾರಿ ಸಂಪೂರ್ಣವಾಗಿ ಸ್ಥಗಿತ ಆಗಿರೋದಕ್ಕೆ ಕಾರಣ ನೀವಾ ಅಥವಾ ಜಿಲ್ಲಾಡಳಿತನ, ಇಲ್ಲಾಂದರೆ ಗುತ್ತಿಗೆದಾರರ ಅನ್ನೋಂಥದ್ದು ತಿಳಿಸ್ಕೊಡ್ಬೇಕಂತೇಳಿ ಮಾನ್ಯ ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ಅವರಲ್ಲಿ ಕಳಕಳಿಯಿಂದ ಮನವಿಯನ್ನು ಮಾಡ್ತಾಯಿದ್ದೀನಿ. ಇದು ಕೋಲಾರ ಮಾಲೂರು ಮುಖ್ಯ ರಸ್ತೆ APMC ಯಾರ್ಡ್ ಬಳಿ ಇರ್ತಕ್ಕಂಥದ್ದು. 1 ವರ್ಷದ ಹಿಂದೆ ಈ ಒಂದು ಕಾಮಗಾರಿ ನಡೆದಿರ್ತಕ್ಕಂಥದ್ದು. ಆ ಕಡೆ ಸಿಮೆಂಟ್ ರೋಡನ್ನು ಹಾಕಿದ್ದಾರೆ, ಈ ಕಡೆ ಜಲ್ಲಿ ಹಾಕಿ ಬಿಟ್ಟಿದ್ದಾರೆ.